ಸೊ ನಮಸ್ಕಾರ, ಇವತ್ತಿನ ರಿವ್ಯೂಗೆ ಸ್ವಾಗತ. ಇಂಡಿಯನ್ 2 ಸಿನಿಮಾನ ಜಸ್ಟ್ ನೋಡ್ಕೊ ಬಂದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಒಂದೊಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ, ನಿಮ್ಮ ಲೈಫ್ ಅಲ್ಲಿ ಒಂದು ವರ್ಸ್ಟ್ ಡಿಸಿಷನ್ ಮತ್ತೆ ಒಂದು ರಿಗ್ರೆಟ್ ಪಡುವಂತ ಡಿಸಿಷನ್ ಮಾಡ್ತೀರಾ ಅಂತಂದ್ರೆ ಈ ಸಿನಿಮಾನ ನೋಡದೇ ಇರೋದು. ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ನಿಜ ಜೀವನದಲ್ಲಿ ಮಾತ್ರ ಇದೆಲ್ಲ ಏನೋ ಚೇಂಜಸ್ ಆಗಲ್ಲ ಅಂತ. ಬಟ್ ಆದ್ರೆ ಸಿನಿಮಾದಲ್ಲಿ ತೋರಿಸಿರುವ ಚೇಂಜಸ್ ಪಕ್ಕ ಇಂಪ್ರೆಸ್ ಮಾಡೋದೆ ಅಂತ ನಾನು ಹೇಳ್ತೀನಿ. ಸೊ ಮೂವಿನೇ ಒಂದು ಪಾಸಿಟಿವ್ನೆಸ್ ಇಂದ ಶುರು ಆಗ್ತಿರೋದ್ಮೇಲೆ ರಿವ್ಯೂ ಕೂಡ ಪಾಸಿಟಿವ್ನೆಸ್ ಅಲ್ಲೇ ಶುರು ಆಗ್ಬೇಕಲ್ವಾ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಶಂಕರ್ ಸರ್ ಜಸ್ಟ್ ಡಿಸೈಡೆಡ್ ಐ ಆಮ್ ಗೋಣ ಬ್ರಿಂಗ್ ಸಮ್ ರೆವಲ್ಯೂಷನ್. ಏನಕ್ಕೆ ಅಂತಂದ್ರೆ ಶಂಕರ್ ಸರ್ ಈ ಸಿನಿಮಾಗೆ ಒಂದು ಕಳೆ ತಂದಿದ್ದಾರೆ. ಬಟ್ ಆದ್ರೂ ಸ್ಟಾರ್ಟಿಂಗ್ ಇಂದ ಇರೋ ಕಳೆ ಏನ್ ಕಲರ್ ಪ್ಯಾಟ್ಲೆಟ್ಸ್ ಅಂತೀರಾ, ಏನ್ ಕಂಪ್ಲೀಟ್ಲಿ ಒಂದು ಕಲರ್ ಸಿನಿಮಾ ಅಂತ ಹೇಳ್ಬೋದು. ಏನಕ್ಕೆ ಸ್ಟಾರ್ಟಿಂಗ್ ಇಂದ ಅಂತೂ ಲೈಕ್ ಇಟ್ ಕೆಪ್ಟ್ ಸೋ ಅಟ್ರಾಕ್ಟಿವ್ ಅಂತಾನು ಹೇಳ್ಬೋದು. ಬಟ್ ಈ ಸಿನಿಮಾದ ಒಂದು ಎಂಗೇಜ್ಮೆಂಟ್ ಅಂತ ಹೇಳೋದಾದ್ರೆ ಲಿಟ್ರಲಿ ಸಿನಿಮಾದ ಸ್ಟಾರ್ಟಿಂಗ್ ಇಂದ ಇಂಟರ್ವಲ್ ವರ್ಗು ಈ ಸಿನಿಮಾದಲ್ಲಿ ಮಡಗಿರುವಂತ ಒಂದು ಎಂಗೇಜ್ಮೆಂಟ್ ಕಾನ್ಸೆಪ್ಟ್ ಆಗಿರ್ಬೋದು. ಈ ತರ ಎಲ್ಲಾರು ಟ್ರೈ ಮಾಡಬೇಕು, ಇನ್ಸ್ಪೈರ್ ಆಗ್ಬೇಕು ಅಂತ ಹೇಳ್ತೀನಿ. ಸೊ ಇನ್ಸ್ಪೈರ್ ಅನ್ನೋ ಕಾನ್ಸೆಪ್ಟ್ ಬಂದ್ರೆ ಲಿಟ್ರಲಿ ನಮ್ಮ ಕಮಲ್ ಹಾಸನ್ ಅವರು ಎಕ್ಸ್ಪೀರಿಯನ್ಸ್ ಅನ್ನೋ ವರ್ಡ್ಗೆ ಡಾಮಿನೇಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಇನ್ಸ್ಪಿರೇಷನ್ ನೋಡಿ ಕಲಿಯೋದು, ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋದು. ಮತ್ತೆ ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ನ ಕೊಡ್ಲೇಬೇಕು. ಸಿದ್ಧಾರ್ಥ್ ಅವರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಹೈಲೈಟ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಒಂದು ಕಂಪ್ಲೀಟ್ ಸಿನಿಮಾದ ಒಂದು ಪ್ಲಾಟ್ ಟ್ವಿಸ್ಟ್ ಗೆ ಇನ್ವಾಲ್ವ್ ಮಾಡುತ್ತೆ ಅಂತಾನು ಹೇಳ್ಬೋದು. ಲೈಕ್ ಅವರು ಕೆಲವೊಂದು ವಿಚಾರಗಳಿಗೆ ಟ್ರೋಲ್ ಆಗಿದ್ರು ಕೂಡ ಅವರ ಒಂದು ಆಕ್ಟಿಂಗ್ ಆಗಿರ್ಬೋದು ಮತ್ತೆ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ನನಗೆ ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಯ್ತು. ಕಮಲ್ ಹಾಸನ್ ಅವರ ಎಕ್ಸ್ಪೀರಿಯನ್ಸ್ ಮಾತ್ರ ಈ ಸಿನಿಮಾದಲ್ಲಿ ಎಷ್ಟು ಪೀಕ್ ಲೆವೆಲ್ ಇದೆ ಅಂತಂದ್ರೆ ಲಿಟ್ರಲಿ ನನಗೆ ಆಕ್ಚುಲಿ ಟು ಬಿ ಆನೆಸ್ಟ್ ನಾನು ಕಮಲ್ ಹಾಸನ್ ಅವರ ಒಂದು ಎರಡನೇ ಸಿನಿಮಾ ಅಂದ್ರೆ ಮೂರನೇ ಸಿನಿಮಾ ಆಕ್ಚುಲಿ ನಾನು ನೋಡ್ತಿರೋದು ಥಿಯೇಟರ್ಸ್ ಅಲ್ಲಿ. ಬಿಕಾಸ್ ಈ ಇಂಡಿಯನ್ ಸಿನಿಮಾ ರಿಲೀಸ್ ಆದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮತ್ತೆ ಸಾಂಗ್ಸ್ ಅಂತ ಬಂದಾಗ ಅನಿರುದ್ಧ್ ರವಿಚಂದ್ರನ್ ಅವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಬಟ್ ನನ್ಗೆ ಲಾಸ್ಟ್ ವರ್ಗು ಒಂದು ಕ್ಯೂರಿಯಸ್ ಆಗಿ ಮಡಗಿದ ಸಾಂಗು ಪಾರ. ಬಟ್ ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಸಾಂಗ್ ನ ಎಷ್ಟು ಮಟ್ಟಿಗೆ ಯುಟಿಲೈಸ್ ಮಾಡಿದ್ದಾರೆ ಅಂತಂದ್ರೆ ಇಟ್ ಲೀಡ್ಸ್ ಟು ಇಂಡಿಯನ್ 3. ಆದ್ರೆ ಒಂದೊಂದು ನಿಜ, ನಮಗ್ ಬೇಕಾಗಿರುವಂತ ಒಂದು ಪ್ಯಾನ್ ಇಂಡಿಯನ್ ತಾತ, ದ ಕೈಂಡ್ ಆಫ್ ತಾತ ವಿ ನೀಡ್ ಇಸ್ ದಿಸ್ ತಾತ ಅಂತಾನು ಹೇಳ್ಬೋದು. ಈ ಸಿನಿಮಾದ ಸ್ಟೋರಿ ಒಂದು ರೆವಲ್ಯೂಷನಲ್ ಸ್ಟೋರಿ ಅಂತಾನು ಹೇಳ್ಬೋದು. ಏನೋ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ ಅಂತಾನು ಹೇಳ್ಬೋದು. ನನಗಂತೂ ಎಸ್ಪೆಷಲಿ ಇಷ್ಟ ಆಯ್ತು. ಖಂಡಿತವಾಗ್ಲೂ ಈ ಸಿನಿಮಾನ ನೀವು ಥಿಯೇಟರ್ಸ್ ಅಲ್ಲಿ ನೋಡಿ. ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ನೋಡಿ ಮಾಡಿ ಕಲಿಯೋದು ತುಂಬಾನೇ ಇದೆ. ಈ ಸಿನಿಮಾದಲ್ಲಿ ಏನ್ ಕಲಿಬೇಕು ಅನ್ನೋದನ್ನ ತೋರಿಸಿದ್ದಾರೆ, ಏನ್ ಕಲಿಬಾರ್ದು ಅನ್ನೋದನ್ನ ತೋರಿಸಿದ್ದಾರೆ. ಅದೇ ತರ ನೀವು ಒಳ್ಳೆಯವರಾಗಿರ್ಬೇಕು, ಆದ್ರೆ ತುಂಬಾ ಒಳ್ಳೆಯವರಾದ್ರೆ ಯಾವ ತರ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ಒಂದು ಅನ್ಎಕ್ಸ್ಪ್ಲೋರ್ಡ್ ಕ್ಯಾರೆಕ್ಟರ್ಸ್ ಕೂಡ ಇದೆ. ಆದ್ರೆ ಅದರ ಕ್ಲಾರಿಟಿನ ನಿಮ್ಗೆ ಇಂಡಿಯನ್ 3 ಸಿನಿಮಾದಲ್ಲಿ ಒಂದು ಸರ್ಪ್ರೈಸಿಂಗ್ ಆಗಿ ಒಂದು ಕ್ಯೂರಿಯಾಸಿಟಿಗೋಸ್ಕರ ಇದರಲ್ಲಿ ಜಸ್ಟ್ ಒಂದು ಇಂಟ್ರೊಡಕ್ಷನ್ ತರ ತೋರಿಸಿದ್ದಾರೆ ಅಷ್ಟೇ. ಬಟ್ ಕಮಲ್ ಹಾಸನ್ ಅವರ ಒಂದು ಗೆಟಪ್ ಆಗಿರ್ಬೋದು, ಲೈಕ್ ಅವ್ರಿಗೆ ಮಾಡಿರುವಂತ ಮೇಕಪ್ಸ್ ಆಗಿರ್ಬೋದು, ಲೈಕ್ ನೆಕ್ಸ್ಟ್ ಒಂದು ಯಂಗರ್ ವರ್ಷನ್ ನ ತೋರಿಸ್ಬೇಕು ಅನ್ನೋ ಪ್ಲಾನ್ ಇದೆ. ಶಂಕರ್ ಸರ್ ಇಸ್ ರಿಯಲಿ ಕುಕಿಂಗ್ ಸಮಥಿಂಗ್. ಬಟ್ ಹೋಪ್ ವಿಲ್ ಈಟ್ ಇಟ್ ಇನ್ 2025. ಏನಕ್ಕೆ ಈ ವರ್ಷದಲ್ಲಂತೂ ಸದ್ಯಕ್ಕೆ ರಿಲೀಸ್ ಆಗಲ್ಲ, 25 ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಎಂಡಲ್ಲಿ ತೋರಿಸಿದ್ರೆ. ಬಟ್ ಆದ್ರೆ ಒಂದ್ ಸಜೆಸ್ಟ್ ಮಾಡ್ತೀನಿ, ಸಿನಿಮಾದ ಕ್ರೆಡಿಟ್ಸ್ ಬಂತು ಅಂತ ಎದ್ದೋಗ್ಬಿಡ್ಬೇಡಿ, ಕೊನೆ ತನಕ ಕುತ್ಕೊಂಡು ಸಿನಿಮಾನ ಥಿಯೇಟರ್ಸ್ ಅಲ್ಲಿ ನೋಡಿ. ಏನಕ್ಕೆ ಪೂರ್ತಿ ದುಡ್ಡನ್ನ ಕೊಟ್ಟಿರ್ತೀರ. ಬಟ್ ಆದ್ರೂ ಈ ಸಿನಿಮಾನ ಹೋಗಿ ಥಿಯೇಟರ್ಸ್ ಅಲ್ಲೇ ನೋಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿಯರ್ ಅಂಡ್ ವ್ಲಾಗ್ಸ್. ನಗ್ನಗ್ತಾ ಇರಿ, ಅಷ್ಟು ಸಾಕು ನನಗೆ. ಸಿಗೋಣ.